ಈ ದಿನ ನಾವು ನಮ್ಮ ಸೊಸೈಟಿ ಆವರಣದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಹಾಗೂ ಮಹಿಳಾ ವಿಶ್ವ ದಿನಾಚರಣೆಯ ಪರವಾಗಿ ಇಬ್ಬರು ಮಹಿಳೆಯರಿಗೆ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪುರಿಗಾಲಿ ಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ದಿನದ ಕಾರ್ಯಕ್ರಮಕ್ಕೆ ಅಸನ್ಮಾನಿತರಾಗಿ ಆಹ್ವಾನಿಸಿರುವಂಥ ಡಾಕ್ಟರ್ ನಾಗವೇಣಿ ರುದ್ರಸ್ವಾಮಿ ಶಿಕ್ಷಕರು ಹಾಗೂ ಶ್ರೀಮತಿ BG ಶಾಂತಕುಮಾರಿ ಸಂಸ್ಥಾಪಕರು ಜಯದೇವ ಪಬ್ಲಿಕ್ ಸ್ಕೂಲ್ ಬೆಳಕೋಡಿ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಮಳವಳ್ಳಿ ತಾಲೂಕಿನ ವೀರಶೈವ ಮಹಾಸಭೆ ಅಧ್ಯಕ್ಷರಾದ ಮೂರ್ತಿಯವರಿಗೂ, ಪ್ರಕಾಶ್ ಅವರಿಗೂ ಹಾಗೂ ಬಸವೇಶ್ವರ ಪತ್ತಿನ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ನಿರ್ದೇಶಕರಿಗೂ ಹಾಗೂ ನಮ್ಮ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ CEO ಆಗಿರುವಂಥ ನಾಗರಾಜರವರಿಗೂ ಮತ್ತು ನಮ್ಮ ಈ ಸೊಸೈಟಿಯ ಸದಸ್ಯರುಗಳಿಗೂ ಹಾಗೂ ಎಲ್ಲರಿಗೂ ಈ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಯಾದ ಶಿವಾನಂದ ಶಿವಾಚಾರ್ಯವರ ಅಪ್ಪಣೆ ಮೇರೆಗೆ ಮುಂದಿನ ಮಂಗಳವಾರ ಅಂದರೆ 17ನೇ ತಾರೀಕು ಮಳವಳ್ಳಿ KSRTC ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಒಂದು ಸಾಂಕೇತಿಕವಾಗಿ ಎಲ್ಲರೂ ಸೇರಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ದಯವಿಟ್ಟು ತಾವೆಲ್ಲರೂ ಬಂದು ತಮ್ಮ ಸ್ನೇಹಿತರನ್ನ ಕರ್ಕೊಂಬಂದು ಸಹಕಾರ ಕೊಡಬೇಕು ಅಂತ ಬೇಡಿಕೊಳ್ಳುತ್ತೇನೆ. ಬೆಳಗ್ಗೆ ಒಂದು 9:00ವರೆಗೆ ಕಾರ್ಯಕ್ರಮವಿರ್ತದೆ. ಇದಾದ ನಂತರ ತಮಗೆ ಆ ಕಾರ್ಯಕ್ರಮದ ಬಗ್ಗೆ ವಿಷಯವನ್ನು ತಿಳಿಸ್ತೀವಿ. ಈ ಸಭಾ ವೇದಿಕೆಯಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಹರಗುರು ಶರಣ ಮೂರ್ತಿಗಳಿಗೆ, ಶಿವಾನಂದ ಶಿವಾಚಾರ್ಯರ ಚರಣಗಳಿಗೆ ನಮಿಸುತ್ತಾ ಹಾಗೂ ಇಲ್ಲಿಗೆ ದಯಮಾಡಿಸಿರ್ತಕ್ಕಂಥ ಎಲ್ಲ ಶರಣೆಯರಿಗೂ ಸಹ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು 4 ನುಡಿಗಳನ್ನು ರೇಣುಕಾಚಾರ್ಯರ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಯುಗಪುರುಷ ಶಕಪುರುಷ ಶ್ರೀ ರೇಣುಕಾಚಾರ್ಯರು ಎಲ್ಲರೂ ತಿಳಿದಿರುವ ಹಾಗೆ ಶಿವನ ಪಂಚಮುಖಗಳಲ್ಲಿ ಒಂದಾದ ಸದ್ಯೋಜಾತ ಮುಖದಲ್ಲಿ ಈಗಿನ ಆಂಧ್ರ ಪ್ರದೇಶದಲ್ಲಿರುವ ಕೊಲ್ಲಂಪಾಕಿ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸಿದೆ. ಇವರ ಉದ್ದೇಶ ಏನಪ್ಪ ಅಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಲೋಕ ಕಲ್ಯಾಣವಾಗಲಿ ಮತ್ತು ಎಲ್ಲರಲ್ಲೂ ಸಮಾನತೆ ಬರಲಿ, ಎಲ್ಲರೂ ಧರ್ಮೋ ರಕ್ಷಿತಿ ರಕ್ಷಿತಃ ಎನ್ನುವ ಹಾಗೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಆ ಧರ್ಮವು ಅವರನ್ನು ರಕ್ಷಣೆ ಮಾಡುತ್ತೆ ಎಂಬತಕ್ಕಂತಹ ಒಂದು ದಿವ್ಯ ಸಂದೇಶವನ್ನು ಸಾರಲಿಕ್ಕೆ ಶಿವನ ಪಂಚ ಪೀಠಗಳಲ್ಲಿ ಒಂದಾದ ಸದ್ಯೋಜಾತದಲ್ಲಿ ಇವರು ಉದ್ಭವಿಸಿ ರಂಭಾಪುರಿ ಕ್ಷೇತ್ರದಲ್ಲಿ ಇವರು ಒಂದು ವೀರ ಪಂಚಗೋತ್ರದಲ್ಲಿ ಒಂದಾದ ಪೀಠವನ್ನು ಸ್ಥಾಪಿಸಿ ಅಲ್ಲಿನ ಜನರುಗಳಿಗೆ ಅಲ್ಲಿನ ಅಗಸ್ತ್ಯ ಮುನಿಗಳು ಅಂತ ಏನು ನಾವು ಕರಿತೀವಿ ಆ ಅಗಸ್ತ್ಯ ಮುನಿಗಳನ್ನು ಗುರಿ ಮಾಡಿ ಕುರಿತು ಈ ಲೋಕಕ್ಕೆಲ್ಲ ಧರ್ಮ ಸಂದೇಶವನ್ನು ಸಾರುತ್ತಾರೆ. ಅದರಲ್ಲಿ ಮುಖ್ಯವಾದ ಸಂದೇಶ ಏನಪ್ಪ ಅಂತ ಹೇಳಿದ್ರೆ ಜೀವಾತ್ಮ ಪರಮಾತ್ಮನ ಕಿರಣ ಅಂತ. ಈ ಪರಮಾತ್ಮನ ಕಿರಣಗಳಲ್ಲಿ ಇವೆಲ್ಲ ಒಂದೊಂದು ಕಿರಣದ ಸಹ ಒಂದೊಂದು ಕುಡಿ, ಒಂದೊಂದು ಅಣು ಅಂತ ನಾವೇನು ಕರಿತೀವೋ ಅದರಿಂದ ಎಲ್ಲ ಜೀವಾತ್ಮಗಳಲ್ಲೂ ಸಹ ಪರಮಾತ್ಮ ಇದ್ದಾನೆ. ಸಕಲರನ್ನು ಗೌರವಿಸು, ಸಕಲರನ್ನು ಮರ್ಯಾದೆಯಿಂದ ಕಾಣು, ಸಕಲರನ್ನು ಪೂಜಿಸು, ಸಕಲರನ್ನು ಪೂಜೆ ಮಾಡಪ್ಪ. ನೀನು ಯಾರನ್ನೂ ಸಹ ದ್ವೇಷ ಮಾಡಬೇಡ. ಮನುಕುಲ ಇರೋದು ಉದ್ಧಾರ ಮಾಡಲಿಕ್ಕೆ ವಿನಃ ದ್ವೇಷ ಮಾಡಲಿಕ್ಕಲ್ಲ. ನೀನು ಸೂಜಿದಾರಾಗಿ ಎಲ್ಲರನ್ನೂ ಒಂದು ಮಾಡು, ಕತ್ರಿತರ ಯಾರನ್ನು ಕಟ್ ಮಾಡಬೇಡ. ಎಲ್ಲರೂ ಒಂದೇ ಎಂಬ ಭಾವದಿಂದ ಈ ಪ್ರಪಂಚದಲ್ಲಿ ಬೆಳೆಯಬೇಕು ಅನ್ನೋದು ಧರ್ಮ ಸಂದೇಶವನ್ನು ಸಾರ್ತಾ ನಮ್ಮ ಈ ಜಗದ್ಗುರುಗಳು ಒಂದು ಸಿದ್ಧಾಂತ ಶಿಖಾಮಣಿ ಅಂತ ವೀರಶೈವ ಧರ್ಮಗ್ರಂಥವನ್ನು ರಚಿಸಿದ್ದಾರೆ. ಅದನ್ನು ರೇಣುಕಾ ಅಗಸ್ತ್ಯ ಸಂವಾದ ಅಂತೂ ಕರೀತಾರೆ, ಅಥವಾ ರೇಣುಕಾ ಗೀತೆ ಅಂತೂ ಕರೀತಾರೆ. ಆ ಒಂದು ಸ್ಥಳದಲ್ಲಿ, ಆ ಒಂದು ಧರ್ಮಗ್ರಂಥದಲ್ಲಿ 101 ಸ್ಥಳಗಳು ಇದೆ. ಮೊದಲನೇ ಸ್ಥಳವೇ ಪಿಂಡಸ್ಥಳ ಅಂತ. ಪಿಂಡ ಜ್ಞಾನ ಸ್ಥಳ, ಸಂಸಾರ ಸ್ಥಳ, ಭಸ್ಮ ಸ್ಥಳ ಮತ್ತು ಲಿಂಗದಾಣ ಸ್ಥಳ, ಹೀಗೆ ಹೋಗಿ ಕೊನೆಯಲ್ಲಿ ಜ್ಞಾನಶೂನ್ಯ ಸ್ಥಳ ಅಂತ ಕರೀತಾರೆ. ಯಾವ ಒಬ್ಬ ವ್ಯಕ್ತಿ, ಯಾವ ಒಂದು ಜೀವಾತ್ಮ, ಯಾವ ವಿಚಾರವಾಗಿ ಇದನ್ನೆಲ್ಲ ಅಧ್ಯಯನ ಮಾಡಿ ಅದನ್ನೆಲ್ಲ ಮಾಡಿದ್ರೆ ನೀವು ಶಿವನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು
ನೀವೇ ಶಿವ. ಶಿವ ಅಂದರೆ ಇನ್ನೇನೂ ಇಲ್ಲ, ಮಂಗಳಕರವಾದ ಶಿವ, ಸರ್ವಾಂತರ್ಯಾಮಿಯಾದ ಶಿವ, ಎಲ್ಲರಿಗೂ ಲೇಸವನ್ನು ಬಯಸ್ತಕ್ಕಂಥ ಶಿವ. ನೀವು ಸಹ ಅದೇ ರೀತಿಯಾಗಿ ಲೋಕ ಕಲ್ಯಾಣವನ್ನು ಮಾಡಿ. ಏಕೆಂತಂದರೆ ನಾವು ನಮ್ಮ ತಂದೆ ತಾಯಿಗಳು ಬೆಳೆಸಿರ್ತಕ್ಕಂಥ ಸಂಸ್ಕೃತಿ ಕೊಟ್ಟು ಬೆಳೆಸಿರ್ತಕ್ಕಂಥವ್ರು, ಅವ್ರ ಆಸೆಯನ್ನು ತಂದೆ ತಾಯಿಗಳು ಎಲ್ಲರೂ ನಮ್ಮ ಮಕ್ಕಳೆಲ್ಲ ನಮ್ಮ ಥರನೇ ಆಗಬೇಕು, ಲೋಕ ಕಲ್ಯಾಣ ಮಾಡಬೇಕು, ಯಾರಿಗೂ ಕೆಡಕನ್ನು ಬಯಸಬಾರ್ದು ಅನ್ನೋದು ಧ್ಯೇಯ ನಮ್ಮ ತಂದೆ ತಾಯಿಗಳು. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೂ ಸಹ ಇದನ್ನೇ ನಾವು ಸಾರಬೇಕು. ಇದನ್ನು ಶಿವ ಆವಾಗಲೇ ನಮಗೆಲ್ಲ ಸಾರ್ ಕಳಿಸಿದ್ದಾನೆ. ನೀವು ಸಹ ಶಿವ ಆಗಬೇಕು, ಎಲ್ಲರಿಗೂ ಇದ್ದದ್ದನ್ನು ಹಂಚ್ಕೊಂಡು ತಿನ್ನಬೇಕು ಅಂಥೇಳಿ ಪಂಚಭೂತಗಳನ್ನು ಕೊಟ್ಟ, ಮತ್ತು ಈ ದವಸ ಧಾನ್ಯಗಳನ್ನು ಕೊಟ್ಟ, ಒಂದೇ ಥರ ಸೂರ್ಯ, ಒಂದೇ ಥರ ಬೆಳಕು, ಒಂದು ಗಾಳಿ ನೀರು ಎಲ್ಲನೂ ದಯಮಾಡಿಸಿರ್ತಕ್ಕಂಥ ಈ ಪರಶಿವನ ತತ್ವವನ್ನು ಸಾರ್ತಕ್ಕಂಥವರು ರೇಣುಕ ಭಗವತ್ಪಾದರು. ಈ ರೇಣುಕ ಗೀತೆಯನ್ನು ಯಾವ ಮನುಷ್ಯ ಅರ್ಥ ಮಾಡ್ಕೊತಾನೋ ಅವನು ನಿಜವಾಗ್ಲೂ ಶಿವ ಸಾಯುಜ್ಯ ಹೊಂದಿ ಸಾಧಕನಾಗಿ ಒಂದು ಮೋಕ್ಷವನ್ನು, ಸದ್ಗತಿಯನ್ನು ಪಡೆಯಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನಮ್ಮ ಧರ್ಮ ಲೇಖನದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಎಲ್ಲರೂ ಈ ಯುಗ ಪುರುಷ ರೇಣುಕಾಚಾರ್ಯರ ಜಯಂತಿಯನ್ನು ಆಚರಿಸಬೇಕು, ಗೌರವಿಸಬೇಕು ಮತ್ತು ಭಕ್ತಿಪೂರ್ವಕವಾಗಿ ಅವರನ್ನು ನಮಿಸ್ಬೇಕು. ಏಕೆಂದರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತಾರೆ. ಲಿಂಗ ಅಂತಂದರೆ ಇನ್ನೇನಿಲ್ಲ, ಈ ಭೂಮಿ ಮೊದಲು ಲಿಂಗಾಕಾರದಲ್ಲೇ ಇತ್ತು, ಅದು ಓಪನ್ ಆದಾಗ ಈ ಜಗತ್ತು ಇಡೀ ವಿಶ್ವವೇ ಬಂದು ಅದನ್ನು ಲಿಂಗ ಅಂತ ಕರೀತಾರೆ. ಆ ಲಿಂಗದ ಸಂಕೇತವಾಗಿ ನಾವು ಎಲ್ಲ ನಮ್ಮ ಹೆಬ್ಬೆರಳಿನ ಸಂಕೇತವಾಗಿರ್ತಕ್ಕಂಥ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ. ಸರ್ವರೂ ಅದನ್ನು ಪೂಜೆ ಮಾಡಿ ಸದ್ಗತಿ ಹೊಂದಬೇಕು, ಸರ್ವರೂ ಬಾಳಬೇಕು, ಸರ್ವರಿಗೂ ಸಹ ಈ ಒಂದು ಅವಕಾಶ ಇದೆ ಅಂತ ಹೇಳೋದನ್ನು ಯುಗ ಪುರುಷ ರೇಣುಕಾಚಾರ್ಯರು ತತ್ವವನ್ನು ಬೋಧಿಸಿದ್ದಾರೆ. ಹಾಗಾಗಿ ಒಂದು 4 ವಿಷಯಗಳನ್ನು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಹಾಗೂ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯ ಕಾರ್ಯಕಾಂಡ ಮಂಡಳಿಯವರಿಗೂ ಹಾಗೂ ಶ್ರೀ ಗುರುಗಳಿಗೂ ವಂದಿಸುತ್ತಾ ಈ ನನ್ನ 4 ಮಾತುಗಳಿಗೆ ವಿರಾಮ. ಜಗದ್ಗುರು ರೇಣುಕಾಚಾರ್ಯರ ಜಯಂತಿನ ಇಂದು ನಾವು ಸರಳವಾಗಿ ನಮ್ಮ ವಿಶ್ವಗುರು ಕೋಆಪರೇಟಿವ್ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಇಲ್ಲಿ ಆಗಮಿಸಿ ಆಶೀರ್ವಾದ ನೀಡ್ತಾ ಇದ್ದಾರೆ. ಹಾಗೆ ತಾವೆಲ್ಲರೂ ಆಗಮಿಸಿರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ, ನಮ್ಮ ರೇಣುಕಾಚಾರ್ಯರ ಅವ್ರ ಬಗ್ಗೆ ಹೆಚ್ಚಾಗಿ ನಮ್ಮ ಮಾಸ್ಟರ್ ಹೇಳಿದ್ದಾರೆ. ಅವ್ರು ನಾನೊಂದು 2 ಮಾತು, ನಮಗೆ ನಮ್ಮ ಪುರಿಗಾಲಿ ಬುದ್ಧಿಯವರು ಜೊತೆಯಲ್ಲಿ ಯಾವಾಗ ಸಿಕ್ಕಿದ್ರು ನಮಸ್ಕಾರ ಬುದ್ಧಿ ಅಂತಿದ್ವಿ, ಅವರು ಚೆನ್ನಾಗಿದ್ದೀರಾ ಪ್ರಸಾದ ಮಾಡಿ ಅಂತ ಇದ್ರು. ಅಷ್ಟಕ್ಕೆ ಮಾತ್ರ ನಮ್ಮವರ ಸಂಬಂಧ ಇರ್ತಿತ್ತು. ಆದರೆ ಇತ್ತೀಚೆಗೆ ಸುತ್ತೂರು ಜಯಂತಿಯಲ್ಲಿ ಅವ್ರ ಜೊತೆ ಜಾಸ್ತಿ ಒಡನಾಟಕ್ಕೆ ಬಂದಾಗ, ಸುತ್ತೂರು ಜಯಂತಿ ತುಂಬ ಬೇಗನೆ ಶುರುವಾಗಿ ಒಂದು 6 ತಿಂಗಳ ಹಿಂದೆನೇ ಅದನ್ನು ಅನೌನ್ಸ್ ಮಾಡಿ ಎಲ್ಲ ನಡೆದಾಗಿ ಮಧ್ಯ ಅದು ಇನ್ನೊಂದು 2 ತಿಂಗಳು ಅಂದಾಗ ಅದು ಟೇಕ್ ಆಫ್ ಆಗೋಕ್ಕೆ ಸ್ವಲ್ಪ ತಡವರಿಸ್ತಾ ಇತ್ತು. ಸ್ವಲ್ಪ ಇನ್ನೂ ಜನಕ್ಕೆ ಉತ್ಸಾಹನ ತುಂಬಕ್ಕೆ ಏನಾದ್ರು ಮಾಡಬೇಕಲ್ಲ ಅಂದಾಗ ಅದೊಂದು ರಥ ಬರುತ್ತೆ ಮಳವಳ್ಳಿಗೆ. ಆ ರಥದ ನೇತೃತ್ವನ ಯಾರು ವಹಿಸ್ಕೊಳ್ಳೋದಕ್ಕೆ ಸ್ವಲ್ಪ ಇನ್ನೂ ಉತ್ಸಾಹ ಶುರುವಾಗಿರಲಿಲ್ಲ. ಆ ಟೈಮಲ್ಲಿ ನಮ್ಮ ಬುದ್ಧಿಯವರು ಅಲ್ಲಿದ್ದಂಥ ಹುಡುಗರುಗಳು, ಆವತ್ತು ಹುಡುಗರುಗಳಿಗೂ ಸಿಗ್ತಿರಲಿಲ್ಲ. ನಮ್ಮ ಬುದ್ಧಿಯವರು ಆ ರಥದ ಜವಾಬ್ದಾರಿ ತಗೊಂಡು ಎಷ್ಟರ ಮಟ್ಟಿಗೆ ಮಳವಳ್ಳಿನೆಲ್ಲ ಸುತ್ತಾಡಿ ಜನಕ್ಕೆ ಆಶೀರ್ವಾದ ನೀಡಿ ಜಯಂತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು, ಆ ಸುತ್ತೂರು ಜಯಂತಿ ಇವತ್ತೇನಾದರೂ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣ್ತು ಅಥವಾ ಜನಾಭಿಪ್ರಾಯ ಮೂಡ್ತು, ಅದ್ರ ಬಗ್ಗೆ ಪ್ರೀತಿ ಗೌರವ ಎಲ್ಲ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಪ್ರಮುಖ ಕಾರಣವೇ ನಮ್ಮ ಬುದ್ಧಿಯವರು ಸುಮ್ಮನೆ ಓಡಾಡ್ತಿರಲಿಲ್ಲ. ಅಲ್ಲಿ ಜೊತೆ ರಥಕ್ಕೆ ಹೋಗೋರು ಇವರೇ ಊಟ ತಗೊಂಡು, ಇವರೇ ಕಾರ್ ಓಡಿಸ್ಕೊಂಡು, ಊಟನೂ ತಗೊಂಡು, ಎಲೆನೂ ತಗೊಂಡು ಎಲ್ಲನೂ ಮಾಡೋದು. ನಾವೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ವಿ. ನಮ್ಗೆ ಯಾಕೆಂದ್ರೆ ನಮಗೆ ಜವಾಬ್ದಾರಿ ಜಾಸ್ತಿ ಇದ್ರು ನಾವೇ ಅದನ್ನ ಇನ್ನೂ ಇನ್ವಾಲ್ವ್ಮೆಂಟ್ ತೋರ್ಸೋಕೆ ಮುಂಚೆನೆ ನಮ್ಮ ಬುದ್ಧಿಯವರು ಹೆಚ್ಚಾಗಿ ಆ ಜವಾಬ್ದಾರಿ ತಗೊಂಡ್ರು. ಆ ಜಯಂತಿ ಯಶಸ್ಸಿನಲ್ಲಿ ಆಮೇಲೆ ಬುದ್ಧಿಯವರು ಸುಮ್ಮನೆ ಹೇಳ್ತಿರಲಿಲ್ಲ, ಅದು ಕಮಾಂಡಿಂಗು ಇತ್ತು. ಯಾರಿಗಾರ ಬಾರಾಗಿಲ್ಲ ಅದನ್ನ ಎತ್ಕೊಳ್ಳೋ, ಇದನ್ನ ಕರ್ಕೊಳ್ಳೋ ಅಂದರೆ ಎಲ್ಲರೂ ಅಷ್ಟು ಸುಲಭವಾಗಿ ಮಾತುಗಳನ್ನು ಕೇಳಲ್ಲ. ಅಂಥದ್ರಲ್ಲಿ ನಮ್ಮ ಬುದ್ಧಿಯವರು ಹೆಚ್ಚಿನಾಗಿ ಯುವಕರುಗಳನ್ನೇ ಜೊತೆಲಿ ಕರ್ಕೊಂಡು ಹೆಚ್ಚಿನ ಜವಾಬ್ದಾರಿ ತಗೊಳ್ಳೋದು, ರಥದ ಕೆಲಸ ಆಗಲಿ, ಜಯಂತಿದಾಗಲಿ ಎಲ್ಲ ಆಗಲಿ ಎಲ್ಲನೂ ಮಾಡಿಕೊಟ್ಟಂಥ ನಮ್ಮ ಬುದ್ಧಿಯವರು ಇವತ್ತು ನಮ್ಮ ಸೊಸೈಟಿಗೆ ಆಗಮಿಸಿ ಜಯಂತಿಯಲ್ಲಿ ಆಶ್ವಾಸನೆ ನೀಡ್ತಾ ಇದ್ದಾರೆ. ಅವ್ರ ಪಾದಗಳಿಗೆ ತಮ್ಮೆಲ್ಲರೂ ಪರವಾಗಿ ವೈಯಕ್ತಿಕವಾಗಿ ನಮಸ್ಕರಿಸ್ತಾರೆ. ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಅವರಿಬ್ಬರು ಮಳವಳ್ಳಿಯ ಸಾಧಕಿಯರಿಗೆ ನಾವು ನಮ್ಮ ಸೊಸೈಟಿ ಪರವಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಸಾಧಕಿಯರ ಪೈಕಿ ಡಾಕ್ಟರ್ ನಾಗವೇಣಿಯವರು ಅವರ ಕಿರುಪರಿಚಯವನ್ನು ಮಾಡಿಕೊಂಡಿದ್ದಾರೆ ನಮ್ಮ ಸದಸ್ಯರಾದಂಥ ಎ.ಟಿ. ಕುಮಾರ್ ಅವರು. ಶ್ರೀಮತಿ ನಾಗವೇಣಿ ರುದ್ರಸ್ವಾಮಿ ಇವರು ಶಿಕ್ಷಕರು. ಇವರಿಗೆ 2 ಮಕ್ಕಳು. ಪ್ರಾಥಮಿಕ ಶಾಲಾ ಶಿಕ್ಷಕಿ, 30 ವರ್ಷಗಳ ಸೇವೆ, ಹವ್ಯಾಸ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವುದು, ವಚನ ಗಾಯನ, ಕವಿಗೋಷ್ಠಿಯಲ್ಲಿ ವಚನ ಚಿತ್ರ ಬಿಡಿಸುವುದು, ವಿಚಾರಗೋಷ್ಠಿಯಲ್ಲಿ ಶರಣರ ಬಗ್ಗೆ ವಿಚಾರ ಮಂಡಿಸುವುದು,
ಪ್ರಶಸ್ತಿಗಳು ಅವ್ರಿಗೆ ಏನು ಸಿಕ್ಕಿದೆ ಅಂದರೆ ಮಂಡ್ಯ ಜಿಲ್ಲೆ ಸಾಹಿತ್ಯ ವೇದಿಕೆಗಳಿಂದ ಕಸ್ತೂರಿ ಸಿರಿ ಕನ್ನಡ ವೇದಿಕೆ ಮಂಡ್ಯ, ದಿವ್ಯ ಜ್ಯೋತಿ ವೇದಿಕೆ ಇವುಗಳಿಂದ ಕಾವ್ಯಶ್ರೀ ಕನ್ನಡ ರತ್ನ ಪ್ರಶಸ್ತಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ, ಆದರ್ಶ ದಂಪತಿ ಪ್ರಶಸ್ತಿ, ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ. ಅದಲ್ಲದೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ವಿವಿಧ ಸಂಘ ಸಂಸ್ಥೆಗಳಿದೆ ಇವರು ಸನ್ಮಾನ ದೊರಕದೆ. ಗುರುಭವನ ಸಮಿತಿಯ ಮಾಜಿ ಸದಸ್ಯ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ನಿರ್ದೇಶಕಿಯಾಗಿರ್ತಾರೆ. ಇವರು ಬಿಡುಗಡೆಯಾದಂಥ ಕೃತಿಗಳು ಸತ್ಯದ ಅಣತೆ, ಕಾವ್ಯ ಸಂಕಲನ, ಬಾಳಂದು ಉಯ್ಯಾಲೆ, ಕಾವ್ಯ ಸಂಕಲನ, ಇನ್ನೂ ಕೆಲವು ಹಲವಾರು ಗ್ರಂಥಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ ಮಕ್ಕಳಾದಂಥ ಡಾಕ್ಟರ್ ಶರತ್ ಕೆ ಆರ್, ಪಶುವೈದ್ಯರು BVS, ತೇಜಸ್ ಕೆ ಆರ್ BCom ಓದ್ತಾ ಇದ್ದಾರೆ. ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಂಡು ಇವ್ರನ್ನ ಇವತ್ತು ಮಹಿಳಾ ಒಂದು ಅಂತಾರಾಷ್ಟ್ರೀಯ ಇದರಿಂದ ಸನ್ಮಾನವನ್ನು ನಾವು ಇಟ್ಕೊಂಡಿದ್ದೀವಿ. ಮುಂದುವರಿಲಿ ಅಂತ ಕೇಳ್ಕೊಳ್ತಾ ನಾನು ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಸಾಧಕಿಯರಂಥ ಶ್ರೀಮತಿ BJ ಶಾಂತಕುಮಾರಿ ಅವರು ಸಂಸ್ಥಾಪಕರು ಜಯದೇವ ಹೈಯರ್ ಪ್ರೈಮರಿ ಶಾಲೆ ಬೆಳವಾಡಿಯರವರು. ಇವರ ಬಗ್ಗೆ ಎರಡು ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿ ಕುಮಾರ್ ಅವರು. ಶ್ರೀಮತಿ ಶಾಂತಕುಮಾರಿ BJ, ಇವರ ಯಜಮಾನರು ಬಸವರಾಜು MS. ಶಾಲೆ ನಡೆದ ಬಂದ ಆದಿ ಮೊದಲಿಗೆ 1994ರಲ್ಲಿ ಶ್ರೀ ಬ್ರಹ್ಮರಾಂಬ ಮಹಿಳಾ ಸಂಘದ ವತಿಯಿಂದ ಪ್ರಾರಂಭವಾಗಿದ್ದ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಅನೇಕ ಉಪಯುಕ್ತ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಇವರು ಗ್ರಾಮದ ಜನರಿಗೆ ಉದ್ಯೋಗ ಸೃಷ್ಟಿಸುವ ಉದ್ದೇಶದಿಂದ ಹಲವಾರು ತರಬೇತಿಗಳನ್ನು ಇವರು ನೀಡಿದ್ದಾರೆ. 1994ರಿಂದ 2001ನೇ ಇಸ್ವಿವರೆಗೆ ಮಹಿಳಾ ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಇವರು ನಡೆಸಿದ್ದಾರೆ. ನಂತರ 2001ರಿಂದ ಜಯದೇವ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯ 25 ವರ್ಷ ಪೂರೈಸಿ 26ನೇ ವರ್ಷಕ್ಕೆ ತಲುಪಿರುವ ಅತ್ಯಂತ ಸಂತಸದ ವಿಚಾರ. ಅದೇ ರೀತಿ ಇವರು ಈ ಒಂದು ಇನ್ಸ್ಟಿಟ್ಯೂಟನ್ನು ತುಂಬ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಇವರಿಗೆ ತುಂಬ ಇದನ್ನು ಮಾಡ್ತಾ ಇವ್ರನ್ನೂ ನಾವು ಇವತ್ತೊಂದು ದಿವಸ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ. ಸನ್ಮಾನ ಮಾಡಬೇಕಾಗಿ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಗುರುಗಳ ಪಾದಾದಿಗಳು ಬಡವಿಟ್ಟು ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ. ಮಹಿಳಾ ದಿನಾಚರಣೆಯನ್ನು ಮಹಿಳೆಯರಿಗೋಸ್ಕರ ಪುರುಷರು ಸೇರಿ ಆಚರಣೆ ಮಾಡ್ತಾ ಇರೋಂಥ ಈ ಸುಸಂದರ್ಭವನ್ನು ಮರೆಯೋದಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ ಪುರುಷರು ಸ್ತ್ರೀಯರನ್ನು ಗುರುತಿಸಿ ಅವರ ಆಚರಣೆಯ ದಿನವನ್ನು ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ತುಂಬ ಹೇಳೋಕ್ಕಾಗದಷ್ಟು ಧನ್ಯವಾದಗಳನ್ನು ಅರ್ಪಿಸ್ತಾ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಮಹಿಳೆಯರ ದಿನಾಚರಣೆ ದಿನ. ಮಹಿಳೆ ಅಂದರೆ ಮಹಾ ಇಳೆ ಎಂದರ್ಥ. ಮಹಾ ಇಳೆ ಅಂದರೆ ಇಳೆಗೆ ತಕ್ಕಂಥ ಸಮನಾದ ತೂಕವನ್ನು ಹೊಂದಿದವಳು ಸ್ತ್ರೀ. ಅದಕ್ಕೋಸ್ಕರನೇ ಆಕೆಯನ್ನು ಮಹಿಳೆ ಅಂತ ಕರೀತಾರೆ. ಮಹಿಳೆಯನ್ನು ಹಲವಾರು ರೂಪದಲ್ಲಿ ನಾವು ಆಕೆಯನ್ನು ಕಾಣ್ಬೋದು. ಹೆಂಡತಿಯಾಗಿ, ಮಗಳಾಗಿ, ತಾಯಿಯಾಗಿ, ಸಂಬಂಧಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಗೆಳತಿಯಾಗಿ, ಗೆಳೆಯನ ಸ್ಫೂರ್ತಿಯಾಗಿ, ಗಂಡನ ವಂಶಾಭಿವೃದ್ಧಿಯ ಬೆಳಕಾಗಿ, ಹಿಂಗೆ ಹಲವು ರೂಪಗಳನ್ನು ಹಲವು ಸ್ಥಾನಗಳನ್ನು ತುಂಬಿದ ಅಂತ ಅವಳು ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಎಲ್ಲಿರ್ತಾಳೋ ಅಲ್ಲಿ ಕೂಡ ಸುಖ, ಶಾಂತಿ, ಸಮೃದ್ಧಿ ನೆಲೆಸಿರುತ್ತೆ ಅಂತ ನಮ್ಮ ಸನಾತನ ಧರ್ಮವೂ ಕೂಡ ಹೇಳುತ್ತೆ. ಹಾಗೆ ಮಹಾಭಾರತದ ಯುಕ್ತಿನಲ್ಲೂ ನಾವು ಕಾಣ್ಬೋದು. ಎಲ್ಲಿ ಸ್ತ್ರೀಯರನ್ನು ಮೂದಲಿಸ್ತಾರೋ ಅಲ್ಲಿ ದಾರಿದ್ರ್ಯ ತಾಂಡವವಾಡುತ್ತೆ ಅಂತ ಅಂದಿನ ವೇದ ಮಹಾಋಷಿಗಳೇ ಹೇಳಿರ್ತೀರ. ಅದೇ ರೀತಿ ಮಹಿಳೆಯರನ್ನ ಎಲ್ಲಿ ಕಡೆಗಣಿಸೋದಿಲ್ವೋ ಅಲ್ಲಿ
ಅಲ್ಲಿ ಸುಖ ಶಾಂತಿ ಮತ್ತು ಶ್ರೀಮಂತಿಕೆ ತುಂಬಿ ತುಳುಕಾಡ್ತಾ ಇರ್ತಾರೆ. ಅದೇ ರೀತಿ ನಾರಿ ಒಲಿದ್ರೆ ನಾರಿ ಆಗಿರ್ತಾಳೆ, ಇಲ್ಲ ಅಂದರೆ ಅವಳು ಮಾರಿ ಆಗ್ಬಿಡ್ತಾಳೆ. ಅಂದರೆ ಆಕೆಗೆ ಸ್ಥಾನಮಾನವನ್ನು ಕೊಡ್ತಕ್ಕಂಥವರು ಪುರುಷರೇ ಆಗಿರ್ತಾರೆ. ಪ್ರತಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ. ಅದೇ ರೀತಿ ಪ್ರತಿ ಸ್ತ್ರೀಯ ಮುಂದೆ ಹಿಂದೆ ಪುರುಷರು ಇರ್ತಾರೆ, ಮುಂದೆ ಅಪ್ಪ ಇರ್ತಾರೆ, ಹಿಂದೆ ಯಜಮಾನ ಇರ್ತಾರೆ. ಹಾಗಾಗಿ ತನ್ನ ಸ್ತ್ರೀ ತನ್ನ ಕಟ್ಟಡೆಯನ್ನು, ತನ್ನ ಚೌಕಟ್ಟನ್ನು ಮೀರದೇ ಇದ್ದರೆ ಆಕೆ ಯಶಸ್ಸನ್ನು ಸಾಧಿಸ್ತಾಳೆ. ಪ್ರತಿ ಪುರುಷರು ಇದ್ರೇ ಸ್ತ್ರೀ ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಎತ್ತವರು ಕಟ್ಕೊಂಡವರು ಎರಡೂ ಕೂಡ ಸಾಧನೆ ಆಗುತ್ತೆ. ಸೃಷ್ಟಿ ಭೂಮಿಗೆ ತಕ್ಕಂಥವಳು, ಅದಕ್ಕೆ ಆಕೆಯನ್ನು ಧರಿತ್ರಿ, ಭೂಮಿಕಾ, ಭೂದೇವಿ ಈ ರೀತಿ ಕರೀತಾರೆ. ಶ್ರೀಕೃಷ್ಣನಿಗೆ ರುಕ್ಮಿಣಿ ಇರ್ತಾಳೆ, ವಿಷ್ಣುಗೆ ಲಕ್ಷ್ಮಿ ಇರ್ತಾಳೆ, ಶಿವನಿಗೆ ಪಾರ್ವತಿ ಇರ್ತಾಳೆ, ಬ್ರಹ್ಮನಿಗೆ ಸರಸ್ವತಿ ಇರ್ತಾಳೆ. ಪ್ರತಿ ಪುರುಷರ ಮುಂದೆ ಹೆಣ್ಣು ಇದ್ದೇ ಇರ್ತಾಳೆ. ಅವರ ತಾಯಿ ಹಿಂದೆ ಜನನಿಯಾಗಿ ರೂಪವನ್ನು ಪಡ್ಕೊಂಡಿರ್ತಾಳೆ. ಇದಕ್ಕೆ ಒಂದು ನಿದರ್ಶನವನ್ನು ನಾವು ಕೊಡ್ಬೋದು. ದಶರಥ ಮಹಾರಾಜರು ರಾಮನ ಕಲ್ಯಾಣವನ್ನು ಮಾಡಬೇಕಾದಾಗ ಮಿಥಿಲೆಯ ರಾಜ ಜನಕನ ಆಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ವಿಜೃಂಭಣೆಯಿಂದ ಬರ್ತಾರೆ. ಪಲ್ಲಕ್ಕಿ ಮೇಲೆ ಬಂದಾಗ ಜನಕ ಮಹಾರಾಜರು ಯಥಾವತ್ತಾಗಿ ನಮ್ಮ ಧರ್ಮದಂತೆ ಅವರನ್ನು ಸ್ವಾಗತ ಮಾಡೋದಕ್ಕೆ ಬಂದಿರ್ತಾರೆ. ಆಗ ದಶರಥ ಮಹಾರಾಜರು ಜನಕ ರಾಜರಿಗೆ ಪಾದಾಭಿವಂದನೆಯನ್ನು ಮಾಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪ ಅರಿತೇರ ಗಂಗೆ ಹಿಮ್ಮುಖವಾಗಿ ಹೋಗ್ತಾ ಇದ್ದಾಳೆ, ಇವರು ನನಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರಲ್ಲ, ಏನಿಕ್ಕಪ್ಪ ಅಂತ ಅವ್ರಿಗೊಂಥರ ದಿಗ್ಭ್ರಾಂತರಾಗ್ತಾರೆ. ಸ್ವಾಮಿ ಈ ರೀತಿ ಮಾಡಬಾರ್ದು ಮಹಾರಾಜರೇ, ಇದೆಂತಹ ಇದನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ನೀವು ಇವತ್ತು ನಿಮ್ಮ ಮಕ್ಕಳನ್ನು ನಮಗೆ ಧಾರೆಯನ್ನು ಎರ್ಕೊಡ್ತಾ ಇದ್ದೀರಿ. ನಿಮಗೆ 4 ಹೆಣ್ಮಕ್ಳಿದ್ದಾರೆ, ಅವರ ಕನ್ಯಾದಾನವನ್ನು ಮಾಡುವಂಥ ಸುಸಂದರ್ಭ ನಿಮ್ಮದು. ನಾನು ಯಾಚಕ ಸ್ಥಿತಿಯಲ್ಲಿ ಯಾಚಕನಾಗಿ ಈ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ನಿಮ್ಮ ಮುಂದೆ ಯಾಚಕನಾಗಿ ಬಂದಿದ್ದೀನಿ. ನೀವು ಕನ್ಯಾದಾನ ಅರ್ಪಿತಗಳು ನಾವು ತಗೊಳ್ಳತಕ್ಕಂಥವ್ರು, ಆದ್ದರಿಂದ ನೀವೇ ನಮಗಿಂತ ಮೇಲೂ, ಹಾಗಾಗಿ ನಿಮಗೆ ನಾನು ಪಾದಾಭಿಗೆ ವಂದನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಜನಕ ಮಹಾರಾಜರಿಗೆ. ಎಂತಹ ಮಹತ್ತರವಾದ ನುಡಿಯನ್ನು ನುಡಿದ್ರು, ನಾನೆಷ್ಟು ಸುಖಿಯಾಗಿದ್ದೀನಿ, ನಾನೆಷ್ಟು ಅದೃಷ್ಟವಂತ ಅಂತ. ಹಾಗೆ ಪ್ರತಿಯೊಬ್ಬ ತಂದೆಗೆ ಯಾರು ಹೆಣ್ಮಕ್ಳಿರ್ತಾರೋ ಅವರೆಲ್ಲರೂ ಅದೃಷ್ಟವಂತರೇ. ಯಾಕೆಂದರೆ ಅವರೆಲ್ಲರೂ ಯಾಚಕರಿಗೆ ದಾನವನ್ನು ಮಾಡ್ತಕ್ಕಂಥ ಸುಸಂದರ್ಭ ಇರುತ್ತೆ, ಅವ್ರಿಗೆ ಆ ಪುಣ್ಯ ಇರುತ್ತೆ. ಯಾರು ಹೆಣ್ಮಕ್ಳಿರಲ್ವೋ ಆ ಅದೃಷ್ಟದ ಬಾಗಿಲು ಅವ್ರಿಗೆ ತೆರೆಯೋದಿಲ್ಲ. ಹಾಗಾಗಿ ಅವರು ಇನ್ಯಾವುದೋ ಕಾರ್ಯಕ್ರಮದ ಮೂಲಕ ಆ ಸ್ಥಾನವನ್ನು ಫುಲ್ಫಿಲ್ ಮಾಡ್ಬೋದು. ಹಾಗಾಗಿ ಎಲ್ಲಿ ಹೆಣ್ಮಕ್ಳಿರ್ತಾರೋ ಅಲ್ಲಿ ಅದೃಷ್ಟ ತಾಂಡವ ಆಡ್ತಾ ಇರುತ್ತೆ. ರೇಣುಕ ಮಹರ್ಷಿಗಳು ನೀಲಮ್ಮನ ಮನೆಗೆ ಹೋಗ್ತಾರೆ. ಮಡಿವಾಳ ನೀಲಮ್ಮನ ಮನೆಗೆ ಹೋದಾಗ ಅವ್ರ ಹತ್ರ ನನ್ನಪ್ಪ ನನ್ನೊಡೆಯ ಅವರು ಮಡಿವಾಳರು, ನಾನೇನು ಕೊಡಲಿ ನಿನಗೆ ತಂದೆ ಅಂತ ಕೇಳ್ತಾರೆ. ನಿನ್ನಲ್ಲಿ ಏನಿದೆಯೋ ಅದನ್ನೇ ಕೊಡೋವ ಅಂತ ಕೇಳ್ತಾರೆ. ನಾನು ನನ್ನ ಮನೆಯಲ್ಲಿ ಕೊಟ್ಟರೆ ಆಗೋದಿಲ್ಲ, ನಾನೇನು ಮಾಡಲಿ ಅಂತೇಳಿ ಅರಿಯೋ ಒಳಗೆ ಹೋಗ್ಬಿಟ್ಟು ಒಂದು ಬಗ್ಸೆ ನೀರನ್ನು ತಂದು ಕೊಡ್ತಾಳೆ. ಅದು ಹಂಬಲೆ ಆಗಿರುತ್ತೆ. ಆಗ ಅವ್ರು ಖುಷಿ ಪಡ್ತಾರೆ. ನಿನ್ಗೇನು ಬೇಕು ಕೇಳವ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನೊಡೆಯ ನನ್ನ ಕುಲ ಯಾವಾಗ್ಲೂ ತುಂಬಿ ತುಳುಕೋ ಹಾಗೆ ಮಾಡು, ನೀರು ಹರಿತಾರ ನೀರು ನಿಲ್ದೇ ಇರೋ ಹಾಗೆ ಮಾಡು, ಬತ್ತದೇ ಇರೋ ಹಾಗೆ ಮಾಡು, ಇದು ನನ್ನ ಕುಲಕ್ಕೆ ನಾನು ಕೇಳ್ಕೊತಾ ಇರೋಂಥದ್ದು ಅಂತ ಕೇಳ್ಕೊತಾರೆ. ತಥಾಸ್ತು ಅಂತ ಹೇಳ್ತಾರೆ. ಆ ಹೆಣ್ಣು ಮಗಳನ್ನು ಅವತ್ತೊಂದು ದಿನನೇ ಅವರು ಸ್ಥಾನಮಾನವನ್ನು ಕೊಟ್ಟಿದ್ರು. ಅದೇ ರೀತಿ ಹಾಲು ಮತದ ಸಿದ್ಧವನ ಮನೆಗೆ ಬರ್ತಾರೆ ರೇಣುಕಾಚಾರ್ಯರು. ಆಗ ನನ್ನೊಡೆಯ ನನ್ನಪ್ಪ ನೀವು ಬಂದಿದ್ದೀರಾ, ನಾನು ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಇರೋದೇ ಹಾಲು, ಹಾಗಾಗಿ ಕುರಿಯ ಹಾಲನ್ನು ಕೊಡ್ತಾರೆ. ಅವರು ಘಟಘಟ ಅಂತ ಕುಡಿದ್ಬಿಟ್ಟು ಹೇಳ್ತಾರೆ, ಅಮ್ಮ ನೀನಿಷ್ಟು ಸಂತೋಷದಿಂದ ಸಮೃದ್ಧಿಯಿಂದ ಹೃದಯಪೂರ್ವಕವಾಗಿ ನನಗೆ ಹಾಲನ್ನು ಕೊಟ್ಟಿದ್ದೀಯಾ, ನನ್ನ ಮನಸ್ಸು ತುಂಬ ತುಂಬ್ಕೊಂಡು ಬಂದಿದೆ, ನಿನ್ಗೇನು ಬೇಕು ಕೇಳು ಅಂದರೆ ಏನು ಬೇಡ ನನ್ನೊಡೆಯ, ನನ್ನ ಮನೆಗೆ ಬಂದು ಎಲ್ಲರನ್ನ ಸರ್ವರಂತೆ ನನ್ನನ್ನು ಕಂಡಂತ ನಿನಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ, ನನಗೆ ನೀನೇ ಹೇಳು ತಂದೆ ಅಂತ ನಮಸ್ಕಾರ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, 1ಕ್ಕೆ 2 ಆಗಲಿ, 2ಕ್ಕೆ 10 ಆಗಲಿ, 10ಕ್ಕೆ 100 ಆಗಲಿ, 100ಕ್ಕೆ 1000 ಹೀಗೆ ನಿನ್ನ ಮನೇಲಿ ನಿರಂತರವಾಗಿ ಕುರಿಯ ಮಂದೆ ಇರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಹಿಂಗೂ ಕೂಡ ಹಾಲು ಮತದವರು ಆ ವೃತ್ತಿಯಲ್ಲಿ ಅದನ್ನೇ ಅವರು ಮುಂದುವರಿಸ್ಕೊಂಡು ಇವತ್ತು ಕೂಡ ಅವರು ಮುಂದುವರಿತಾ ಇದ್ದಾರೆ ಅಂದರೆ ಅದೇ ಕಾರಣ ಆಗುತ್ತೆ. ಇಂತಹ ಮಹಾನುಭಾವರ ಸಾನ್ನಿಧ್ಯದಲ್ಲಿ, ಇಂತಹ ಸಂಭ್ರಮದಲ್ಲಿ ಇದನ್ನು ಮಾಡ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯದ ವಂದನೆಯನ್ನು ಹೇಳ್ತಿದ್ದೀನಿ. ಮಹಿಳೆಯರನ್ನು 10 ಹಲವು ಪದಗಳಲ್ಲಿ ಇಟ್ಟಿದ್ದಾರೆ. ನಾನು ಕೂಡ ನನ್ನ 2 ಕಥಾ ಸಂಕಲನದಲ್ಲಿ 22 ರೀತಿಯ ವಿಭಿನ್ನ ರೀತಿಯ ದೃಷ್ಟಿಕೋನದಿಂದ ಕವನವನ್ನು ರೂಪಿಸಿದ್ದೀನಿ. ಹದಿಹರೆಯದಲ್ಲಿ ಹೆಣ್ಣು ಮಾಡ್ತಕ್ಕಂಥ ತಪ್ಪಿರ್ಬೋದು, ತಾಯಿಯಾಗಿ ಏನು ಮಾಡ್ತಾಳೆ, ಅಥವಾ ಹೆಂಡತಿಯಾಗಿ ಏನು ಮಾಡ್ತಾಳೆ, ಅಥವಾ ತನ್ನ ಹೆಣ್ಣು ಪಿಂಡವನ್ನು ತಗ್ಸಾಕ್ದಾಗ ಅವಳ
ಮನೋವಿಕಲತೆ ಹೇಗಿರುತ್ತೆ ಅದನ್ನೇ ಹೇಳಿದ್ದೀನಿ. ಒಂದು ಹೆಣ್ಣು ವೇಶ್ಯೆ ಆಗಬೇಕಾದ್ರೆ ಏನು ಕಾರಣ ಅಂತ ತಿಳಿಸಿದ್ದೀನಿ. ಈ 10 ಹಲವು ವಿಭಿನ್ನ ರೀತಿಯ ದೃಷ್ಟಿಕೋನದಲ್ಲಿ 22 ಕವನವನ್ನು ಹೆಣ್ಣಿನ ಬಗ್ಗೆ ಬರೆದಿದ್ದೀನಿ. ಅವೆಲ್ಲವೂ ಕೂಡ ಪ್ರಸ್ತುತ ಸನ್ನಿವೇಶಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದನ್ನು ನಿಜ ಅಂತ ನಾವು ನೋಡ್ಕೋಬೋದು. ಅದೇ ರೀತಿ ಹೆಣ್ಣನ್ನು ಇನ್ನೂ 10 ಹಲವು ಪದಗಳಲ್ಲಿ ನಾವು ನಿರೂಪಣೆ ಮಾಡ್ಕೋಬೋದು. ಯಾಕೆಂದರೆ ನನಗೆ ಸ್ಥಳಾವಕಾಶವನ್ನು ಕಾಲಾವಕಾಶವನ್ನು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಮಾತಾಡಬೇಕು ಅಂತ. ನನಗೆ ತೋಚಿದಂತೆ ಈ ಸ್ಥಳದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ನನಗೆ ಅರಿವಿಗಿರುವಂತೆ ನಾನು ಪರಿಭಾವಿಸಿದಂತೆ ಹೇಳ್ತಾ ಇದ್ದೀನಿ. ಅದ್ಭುತ ಪದಗಳು ಹೆಣ್ಣಿಗೆ ಯಾವ್ಯಾವ ರೀತಿ ಹೋಲಿಕೆ ಮಾಡ್ತಾರೆ ಅಂತ ಗಳಿಗೆ ವಂದನೆ ಮಾಡ್ತಕ್ಕಂತಹ ಸುಸಂದರ್ಭ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಭಾಗ್ಯವಂತರು ಎಲ್ಲ ಹೆಣ್ಮಕ್ಳಿರೋರು ಭಾಗ್ಯವಂತರು. ದೇವ್ರ ಮುಂದೆ ನಿಂತ್ಕೋತೀನಿ ಅಂತ ಹೇಳಿದ್ರೆ ಆಕೆಗೆ ವಂದನಾ ಅಂತ ಕರೀತಾರೆ. ಗಾಯತ್ರಿ ಮಂತ್ರ ಪಠಣೆಯನ್ನು ಮಾಡೋದಕ್ಕೆ ಗೀತಾ ಅಂತ ಕರೀತಾರೆ. ನಾರಾಯಣನಿಗೆ ಲಕ್ಷ್ಮಿ ಅಂತ ಕರೀತಾರೆ. ಇನ್ನು ಉದಯ ಕಾಲಕ್ಕೆ ಉಷೆ ಅಂತ ಕರೀತಾರೆ. ಸೂರ್ಯನ ಕಿರಣಕ್ಕೆ ರಶ್ಮಿ ಅಂತ ಕರೀತಾರೆ. ಮಾತಿಗೆ ಮಾಣಿಕ್ಯ ಅಂತ ಕರೀತಾರೆ. ಮತ್ತು ಇನ್ನೊಂದು ಹೇಳ್ತಾರೆ ಅವಳನ್ನ ವಾಣಿ ಸದ್ವಾಣಿ ಅಂತ ಕರೀತಾರೆ. ಮತ್ತು ಬೆಳಕು ಬಂದಾಗ ಜ್ಯೋತಿ ಅಂತ ಕರೀತಾರೆ. ಮನೆಯಲ್ಲಿ ದೀಪ ಹತ್ತೋದಕ್ಕೆ ಅವಳನ್ನ ದೀಪ್ತಿ ಅಂತ ಕರೀತಾರೆ. ಭೂಮಿ ತೂಕವುಳ್ಳ ಅಂತವಳಾದರೆ ಭೂ ಬಂದಿದ್ರೆ ಅವಳಿಗೆ ವಸುಂಧರೆ, ಭೂಮಿ, ಧರಿತ್ರಿ, ಭೂಮಿಕಾ ಇಂಥ 10 ಹಲವು ಪದಗಳಿಂದ ಕಾಣ್ತಾರೆ. ಅದೇ ನಮ್ಮ ಮನೆಯಲ್ಲಿ ಹಸು ಇತ್ತು, ಅದನ್ನು ನೆನಪಾಗಿಟ್ಕೋಬೇಕು ಅಂತ ಹೇಳಿದ್ರೆ ನಂದಿನಿ ಅಂತ ಕರೀತಾರೆ, ನಯನ ಅಂತ ಕರೀತಾರೆ ಕಣ್ಗೆ. ಹೀಗೆ 10 ಹಲವು ವಸ್ತುಗಳನ್ನು 10 ಸ್ಥಿತಿಗಳಿಗೆ ನಾವು ಸ್ತ್ರೀಯನ್ನು ಹೋಲಿಕೆ ಮಾಡ್ತಾ ಹೋಗ್ಬೋದು. ಸುಹಾಸನೆ ಇರತಕ್ಕಂಥವು ಕೆಲವು ಚಂದನ ಅಂತ ಕರೀತಾರೆ. ತೇಜಸ್ಸಿದ್ರೆ ಆ ಮುಖದಲ್ಲಿ ಕಳೆ ಇದ್ದರೆ ಆಕೆಯನ್ನು ತೇಜಸ್ವಿನಿ ಅಂತ ಕರೀತಾರೆ. ಮತ್ತು ಮುತ್ತಿಗೆ ಹೊತ್ತು ಗೊತ್ತು ಇಲ್ಲದೆ ಮುತ್ತಿರ್ತಕ್ಕಂಥವಳು ಮುತ್ತುವಾಣಿ ಅಂತ ಕರೀತಾರೆ. ಪ್ರತಿಮೆಗೆ ಸ್ಪಂದನ ಅಂತ ಕರೀತಾರೆ. ಯಾವುದೇ ಪ್ರತಿಕ್ರಿಯೆ ನೀಡಬೇಕಾದ್ರೆ ಸ್ಪಂದನ. ಪ್ರತಿಯೊಂದು ಮಾತುಗೂ, ಪ್ರತಿಯೊಂದು ಮೌನಕ್ಕೂ, ಪ್ರತಿಯೊಂದಕ್ಕೂ ಮೌನ ಇದ್ದರೆ ಶಾಂತಿ ಕರಿತೀವಿ. ಪ್ರತಿಯೊಂದು ಸಂದರ್ಭಕ್ಕೂ, ಪ್ರತಿಯೊಂದು ಪದಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯವಾದಂತಹ ಅರ್ಥ ಇರುತ್ತೆ. ಹಿಂಗೆ ಶುದ್ಧವಾಗಿದ್ದರೆ ನಿರ್ಮಲ ಅಂತ ಕರಿತೀವಿ. ಸಂತೋಷ ಇದ್ದರೆ ಖುಷಿ ಅಂತ ಕರಿತೀವಿ. ಹೀಗೆ ಕೋಪ ಇದ್ದರೆ ಆಕೆನ ಕಾಳಿ, ಭೈರವಿ ಹೆಂಗೆ ಆಡ್ತೀಯ, ಕಾಳಿ ಹೆಂಗೆ ಆಡ್ತೀಯ ಅಂತ ಕೇಳ್ತೀವಿ. ಇನ್ನು ಧೈರ್ಯಸ್ಥೆ ಆಗಿದ್ರೆ ದುರ್ಗೆ ಹಂಗೆ ಅಪ್ಪ ಅವಳು ಸಾಹಸವನ್ನು ಬೀರ್ತಾಳೆ ಅಂತ ಕರಿತೀವಿ. ಇನ್ನು ಗೆಲುವು ತುಂಬ್ಕೊಂಬಂದರೆ ಮಹತಾಯಿ ಬಂದು ನನ್ನ ಮನೆಗೆ ಜಯಲಕ್ಷ್ಮಿ ಹಾಗೆ ಬಂದು ಅಂತ ಹೆಣ್ಣನ್ನು ಪ್ರತಿಬಿಂಬಿಸಿ ಆಕೆಯ ಮನೆತನದವರು, ಕೊಟ್ಟವರು, ತಂದವರು ಎಲ್ಲರೂ ಕೂಡ ಮಾತಾಡ್ತಾರೆ. ಇನ್ನು ಹೆಸರನ್ನು ಮುಂದುವರಿಸಿದ್ರೆ ತಂದ ಮನೆ, ಹುಟ್ಟಿದ ಮನೆ, ಬೆಳಗಿದ ಮನೆ, ಆಕೆ ಕೀರ್ತಿ ಪತಾಕೆಯನ್ನು ಆರಿಸಿದ್ಲು ಅಂತಾರೆ. ಇನ್ನು ಜಯವನ್ನು, ಪುರುಷನ ಹಿಂದೆ ಮುಂದೆ ಬಂದಂತಹ ಜಯವನ್ನು ಸಾಸಿದ್ರೆ ಆಕೆಗೆ ಜಯಲಕ್ಷ್ಮಿ ಅಂತ ಕರೀತಾರೆ, ಜಯಶೀಲೆ ಅಂತ ಕರೀತಾರೆ. ಹೀಗೆ 10 ಹಲವು. ಇನ್ನು ಹೇಳ್ತಾ ಹೋದರೆ ಸಾಕಷ್ಟು ಇದೆ. ನನಗೆ ಈಗ ತೋಚಿದ್ದದನ್ನ ತಕ್ಷಣ ಗೀಚ್ಕೊಂಡು ಹೇಳ್ತಾ ಇದ್ದೀನಿ. ಹಾಗಾಗಿ ನನ್ನ ನುಡಿಯಲ್ಲೇನಾದರೂ ತಪ್ಪಿದರೆ ತಮ್ಮೆಲ್ಲರೂ ಕೂಡ ಕ್ಷಮಿಸಬೇಕು ಅಂತ ಹೇಳ್ತಾ, ಇಂಥ ಮಹಿಳೆಯರಿಗೆ ನನ್ನ ಕರೆದು ನೀವು ಸನ್ಮಾನ ಮಾಡೋದಕ್ಕೆ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಈ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಗೌರವಿಸುತ್ತಾ, ಹಾಗೂ ಇಲ್ಲಿ ವೇದಿಕೆ ಮೇಲೆ ನೆರೆದಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಈ ನನ್ನ 2 ಮಾತನ್ನು ಆಡ್ತಾ ಇದ್ದೀನಿ. ಈ ದಿನ ರೇಣುಕಾಚಾರ್ಯ ಜಯಂತಿ ಮಹೋತ್ಸವದ ಜೊತೆಗೆ ವಿಶ್ವ ಮಹಿಳಾ ದಿನವನ್ನು ಆಚರಿಸ್ತಾ ಇರೋ ವಿಷಯ ತುಂಬ ಸಂತಸದ ಸುದ್ದಿ. ಯಾಕೆಂದರೆ ಈ ದಿನ ಹೆಣ್ಮಕ್ಳನ್ನ ಕೇವಲವಾಗಿ ಕಡೆಗಣಿಸೋ ದಿನದಲ್ಲಿ ಇಂಥ ವಿಶ್ವ ಮಹಿಳಾ ದಿನಾಚರಣೆಯನ್ನು ಪುರುಷ ಪ್ರಧಾನರೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯವಾಗಿದೆ. ನಾನು ಕೂಡ 1994ನೇ ಇಸ್ವಿಯಿಂದ ಮಹಿಳಾ ಸಂಘವನ್ನು ಓಪನ್ ಮಾಡಿ ಮಹಿಳೆಯರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಈ ದಿನ ಶಾಲೆಯನ್ನು ಸ್ಥಾಪನೆ ಮಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಅದನ್ನು ಗುರುತಿಸಿ ನನ್ನನ್ನು ಕರೆದು ಈ ಇದಕ್ಕೆ ಅರ್ಹತೆಗೆ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಯಾವುದೇ ಒಂದು ಕವಯಿತ್ರಿ ಅಲ್ಲ. ನಮ್ಮ ನಾಗವೇಣಿಯವ್ರು ಹೇಳಿದ್ರು, ಅವರಷ್ಟು ನನಗೆ ಹೇಳೋದಕ್ಕೆ ಬರಲ್ಲ. ಅವ್ರು ನನ್ನ ಸಹೋದರಿನೇ, ಆದರೆ ಅದರಷ್ಟು ನನಗೆ ಹೇಳೋಕ್ಕೆ ಬರಲ್ಲ. ನಾನು 1979ನೇ ಇಸ್ವಿಯಲ್ಲಿ SSLC ಪಾಸ್ ಮಾಡಿ ಗೃಹಿಣಿಯಾಗಿ ಮನೇಲಿದ್ದವಳು. 2001ರಲ್ಲಿ ಶಾಲೆ ಓಪನ್ ಮಾಡಿ ನೂರಾರು ಹೆಣ್ಮಕ್ಳಿಗೆ, ನೂರಾರು ಮಕ್ಕಳಿಗೆ ದಾರಿದೀಪವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ 94ರಿಂದ 2001ರ ತನಕ
ಹಲವಾರು ಹೆಣ್ಮಕ್ಳಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಏನೇನು ಸವಲತ್ತು ದೊರೆಯುತ್ತೆ ಅದು ಸವಲತ್ತೆಲ್ಲ ಕೊಡಿಸಿದ್ದೀನಿ. ಅದು ಈಗ ಆಲ್ರೆಡಿ ತುಂಬ ಬಂದಿದೆ. ಈಗ ಸ್ವಲ್ಪ ಅದನ್ನೆಲ್ಲ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ನಮಗೂ ವಯಸ್ಸಾಯಿತು. ಈ ನನ್ನ ಕೆಲಸದ ಜೊತೆಯಲ್ಲಿ ನಮ್ಮ ಯಜಮಾನರು ಬಸವರಾಜ್ ಅವರು ನನಗೆ ತುಂಬ ಸಹಕಾರವನ್ನು ನೀಡ್ತಾ ಬಂದರು. ಈಗ ಹೇಳ್ಬೋದು ಏನೋ ಏನಿನ ಕೆಲಸ ನೀನು ಮಾಡು ಅಂತ, ಆದರೆ ಅವ್ರು ಕೊಟ್ಟ ಸಹಕಾರ ನಾನು ಇಷ್ಟು ಮುಂದುವರಿಕೆ ನನಗೆ ತುಂಬ ಕಾರಣ ಆಯಿತು. ಅದು ಆಲ್ರೆಡಿ ನಮ್ಮ ಪ್ರಕಾಶ್ ಅಣ್ಣ ಅವ್ರಿಗೆ ಗೊತ್ತು, ನಮ್ಮ ವಿಶ್ವಾಸ್ ಅವ್ರಿಗೆ 10 ವರ್ಷದಿಂದನೇ ನಮ್ಮ ಶಾಲೆ ಇದನ್ನು ನೋಡಿದ್ರು ಗೊತ್ತು. ಈಗ ಅದರಿಂದ ಈಚೆಗೆ ಅವ್ರು ನಮ್ಮ ಪ್ರಕಾಶ್ ಅಣ್ಣ ಅವರು ಬಂದಿಲ್ಲ, ನಮ್ಮ ವಿಶ್ವಾಸ ಅವರು ಬಂದಿಲ್ಲ. ಅದು ಬಿಟ್ಟರೆ ನೀವು ಯಾರೂ ನಮ್ಮ ಶಾಲೆ ಇದನ್ನು ನೋಡಿಲ್ಲ ಅನಿಸುತ್ತೆ. ಈಗ 25ನೇ ವರ್ಷ ತುಂಬ 26ನೇ ವರ್ಷ ಆಯಿತು ನಮ್ಮ ಶಾಲೆ ಓಪನ್ ಆಗಿ. ಮತ್ತು ಈಗ ನಮ್ಮ ನಾಗವೇಣಿಯವ್ರು ಹೇಳಿದ್ರ ರೀತಿಲಿ ಹೆಣ್ಮಕ್ಳು ಹುಟ್ಟಿದವರು ಈಗ ಪುಣ್ಯವಂತರು ಅಂತ ಹೇಳಿದ್ರು. ತಮಗೆಲ್ರಿಗೂ ಗೊತ್ತಿರೋ ರೀತಿಲಿ ನಮ್ಮ ತಂದೆಗೆ 3 ಜನ ಹೆಣ್ಮಕ್ಳು, ನಾವು ಗಂಡು ಮಕ್ಕಳಿಲ್ಲ. ಇದಕ್ಕೋಸ್ಕರ ನಾನು ನಮ್ಮ ತಂದೆಯವ್ರ ಹೆಸರಲ್ಲಿ ಶಾಲೆ ಪ್ರಾರಂಭ ಮಾಡಿದೆ. ಜಯದೇವ್ ಶಿಕ್ಷಣ ಸಂಸ್ಥೆ ಅಂತ ಮಾಡಿರೋದು ತಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ನಾನು ನಮ್ಮ ತಂದೆಗೆ ಹಿರಿ ಮಗಳಾಗಿ ಹುಟ್ಟಿ ಜಯದೇವ್ ಶಿಕ್ಷಣ ಸಂಸ್ಥೆನ ಪ್ರಾರಂಭ ಮಾಡಿ ಇವಾಗ 26ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಮತ್ತು ನನ್ನ 2 ತಂಗಿರು ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಮುಂದುವರೆದಿದ್ದಾರೆ. ಇದನ್ನು ಅವ್ರು ಹೇಳಿದ ರೀತಿಲಿ ಗಂಡು ಮಕ್ಕಳು ಸಾಧಿಸೋಕ್ಕಾಗಿದ್ದನ್ನು ನಾವು 3 ಜನ ಹೆಣ್ಮಕ್ಳು ಸಾಧಿಸಿದ್ದೀವಿ. ಅದೆಲ್ಲ ತಮ್ಮಂಥ ಅವರ ಸಹಕಾರದಿಂದ ಅಂತ ಹೇಳ್ತಾ ಈ ನನಗೆ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ಸಿದ್ಧಿದಂ ಸಿದ್ಧವೃಂದಸ್ಯ ಒಂದೇ ಶ್ರೀ ರೇಣುಕಂ ಗುರು. ಮಳವಳ್ಳಿ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಇವರ ವತಿಯಿಂದ ಸಂಘದ ಆವರಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಹಮ್ಮಿಕೊಂಡಿರುವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ರಂಗಸ್ವಾಮಿಯವರೇ ಮತ್ತು ಹಿರಿಯರಾದ ಶ್ರೀಮಾನ್ ಗುರುಪ್ರಸಾದ್ರವರೇ ಹಾಗೂ ಉಪಸ್ಥಿತ ಎಲ್ಲ ಸಮಸ್ತ ಧರ್ಮಾಭಿಮಾನಿಗಳೇ, ಇಂದು ಈ ಶುಭ ದಿನದಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಸ್ಮರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಇಷ್ಟಲಿಂಗ ಪೂಜಾ ತತ್ವದ ಮೂಲಕ ಮಾನವನನ್ನು ಮಹಾದೇವನನ್ನಾಗಿ ಮಾಡುವ ದಾರಿಯನ್ನು ತೋರಿದರು. ಪಾಲ್ಗುಣ ಶುದ್ಧ ತ್ರಯೋದಶಿಯಂದು ಅವರ ಜಯಂತಿಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಶಿವನಿಂದಲೇ ಹುಟ್ಟಿ, ಅಂದರೆ ಲಿಂಗೋದ್ಭವ ಮೂರ್ತಿಯಾಗಿ ಜನಿಸಿ ಭಾರತದಾದ್ಯಂತ ಶೈವ ಧರ್ಮ ಪ್ರಸಾರ ಮಾಡಿದರು. ಜಾತಿ ವರ್ಣ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಅವರು ಸಾರಿದ ಮಹಾ ಸಿದ್ಧಿ ಪುರುಷರು. ದೇವರನ್ನು ಅಂತರಾಳದಲ್ಲಿ ಹುಡುಕುವ ಮತ್ತು ಇಷ್ಟಲಿಂಗದ ಮೂಲಕ ನಿತ್ಯ ಶಿವನ ಸಂಬಂಧ ಕಾಪಾಡುವ ಪೂಜಾ ಮಾರ್ಗವನ್ನು ಜನಸಾಮಾನ್ಯರಿಗೆ ಪರಿಚಯಿಸಿದರು. ಸಮಾಜದ ಒಳಿತಿಗಾಗಿ 18 ಕುಲದವರನ್ನು ಒಗ್ಗೂಡಿಸಿ ಶಾಂತಿ ಮತ್ತು ಸಹಬಾಳ್ವೆ ಸಂದೇಶ ನೀಡಿದರು. ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ಸರಳಗೊಳಿಸಿ ಮಠಗಳ ಮೂಲಕ ಭಕ್ತಿಯ ಮಾರ್ಗವನ್ನು ಜನರಿಗೆ ತಲುಪಿಸಿದರು. ಜೀವನ ಮತ್ತು ತತ್ವಗಳು ಇಂದಿನ ಸಮಾಜಕ್ಕೂ ದಾರಿದೀಪಗಳಾಗಿವೆ. ಇವರ ಆದರ್ಶವನ್ನು ಪಾಲಿಸುವುದೇ ನಮ್ಮ ನಿಜವಾದ ಗೌರವ. ಇಂತಹ ಮಹಾತ್ಮರ ಜಯಂತಿಯನ್ನು ಇಂದು ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಈ ಸಂಘದ ಆವರಣದಲ್ಲಿ ಆಚರಿಸುತ್ತಿರುವುದು ತುಂಬ ಶ್ಲಾಘನೀಯ. ಕಾರ್ಯಕ್ರಮವನ್ನು ಆಚರಿಸಿದ ಸೊಸೈಟಿಯು ಇನ್ನೂ ಉತ್ತಮ ಬೆಳವಣಿಗೆಯನ್ನು ಕಂಡು ಮಳವಳ್ಳಿ ತಾಲೂಕಿನ ಮತ್ತು ಸರ್ವ ಜನರಿಗೆ ಸಹಕಾರಿಯಾಗಿ ಜನರಿಗೆ ಒಳಿತನ್ನು ಮಾಡಲಿ ಎಂದು ಹೇಳಿ ನನ್ನ ಈ 2 ಹಿತವಚನವನ್ನು ಮುಗಿಸುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಶಿವಾಚಾರ್ಯ ಸ್ವಾಮಿಗಳಿಗೆ ಧನ್ಯವಾದ ಅರ್ಪಿಸುತ್ತಾ ಈಗ ನಮ್ಮ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಪರವಾಗಿ ಅವರಿಗೆ ಗೌರವ ಅರ್ಪಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವಾಮಿಗಳು ಸ್ವೀಕರಿಸಬೇಕಾಗಿ ವಿನಂತಿ.